ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ಬರೋಕೆ ಕೇವಲ ಒಂದೇ ದಿನ ಬಾಕಿ ಇದೆ. ಕಾರ್ಯಕರ್ತರು ಸೇರಿದಂತೆ ಕ್ಷೇತ್ರದ ಜನತೆಯಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಬೆಂಬಲಿಗರಲ್ಲೂ ಕೊನೆಯ ಕ್ಷಣದಲ್ಲಿ ತಳಮಳ ಶುರುವಾಗಿಬಿಟ್ಟಿದೆ. ಕನಿಷ್ಠ ಪಕ್ಷ ಅಂದಾಜಿಗೂ ಸಿಗ್ತಾ ಇಲ್ವಲ್ಲಪ್ಪ ಅಂತ ಬೂತ್ ಮಟ್ಟದಲ್ಲಿ ಸಮೀಕ್ಷೆ ಮಾಡಿದ್ದಂಥ ಕ್ಷೇತ್ರದ ರಾಜಕೀಯ ಪಂಡಿತರ ಲೆಕ್ಕಾಚಾರಗಳು ಕೂಡ ತಲೆ ಕೆಳಗಾಗ್ತಿವೆ. ಕೊನೆ ಕ್ಷಣದಲ್ಲಿ EVM ಮಿಷನ್ ಮುಂದೆ ನಿಂತು ಮತದಾರರ ಮನಸ್ಸು ಕೂಡ ಚೇಂಜ್ ಆಗಿರೋ ಮಟ್ಟಿಗೆ ಚನ್ನಪಟ್ಟಣ ಕ್ಷೇತ್ರದ ಇಬ್ಬರು ಒಕ್ಕಲಿಗರ ನಾಯಕರು ಕ್ಷೇತ್ರದ ಜನತೆಯ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿಬಿಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಚನ್ನಪಟ್ಟಣ ಚುನಾವಣಾ ಫಲಿತಾಂಶ ಇನ್ನೂ ಕನ್ನಡಿಯೊಳಗಿನ ಗಂಟಾಗಿ ಬಿಟ್ಟಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ P-ಮಾರ್ಕ್ ಮತದಾನೋತ್ತರ ಸಮೀಕ್ಷೆಗಳು ಅಚ್ಚರಿ ಫಲಿತಾಂಶದ ಭವಿಷ್ಯವನ್ನು ನುಡಿದಿರೋದು. ಸ್ನೇಹಿತರೆ, ನವೆಂಬರ್ 23ಕ್ಕೆ ನಿಖರ ಫಲಿತಾಂಶ ಹೊರಬೀಳಲಿದೆ. ಈ ಮುನ್ನ ಕ್ಷೇತ್ರದ ಎಕ್ಸಿಟ್ ಪೋಲ್ನ P-ಮಾರ್ಕ್ ಸಂಸ್ಥೆ ರಿಲೀಸ್ ಮಾಡಿದ್ದು ರಾಜ್ಯದ ಚಿತ್ತವನ್ನು ಮತ್ತೆ ಚನ್ನಪಟ್ಟಣ ಕ್ಷೇತ್ರದತ್ತ ವಾಲುವಂತೆ ಮಾಡಿದೆ. ಸೋತು ಸುಣ್ಣವಾಗಿದ್ದಂಥ ನಿಖಿಲ್ ಗೆದ್ದು ಬೀಗ್ತಾರೆ ಅನ್ನೋ ಮಾತುಗಳು ಈಗಾಗಲೇ ಕ್ಷೇತ್ರದಲ್ಲಿ ಸದ್ದು ಮಾಡ್ತಾ ಇವೆ. ಕ್ಷೇತ್ರದ ಒಟ್ಟಾರೆ ಜನಸಂಖ್ಯೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಬಿದ್ದಿರೋ ಮತಗಳ ಅಂದಾಜು ಲಿಸ್ಟ್ ಕೂಡ ಹೊರಬಿದ್ದಿದೆ. ಸ್ನೇಹಿತರೆ, ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯ ಪ್ರಕಾರ ಒಟ್ಟು 2,28,000 ಮತದಾರರಿದ್ದಾರೆ. ಅದರಲ್ಲಿ ಬಹುಸಂಖ್ಯಾತರು ಅಂದರೆ ಒಕ್ಕಲಿಗರು. ಸ್ನೇಹಿತರೆ, ಒಕ್ಕಲಿಗರು 1,05,000 ಒಟ್ಟು ಮತಗಳಿದ್ದಾವೆ. ಈಗ ಮತದಾನೋತ್ತರ ಸಮೀಕ್ಷೆಗಳ ಪ್ರಕಾರ ನಿಖಿಲ್ ಕುಮಾರಸ್ವಾಮಿಗೆ ಒಟ್ಟು 70% ಮತಗಳು ಬಿದ್ದಿರುವ ಚಾನ್ಸ್ ಇದೆ. ಅಂದಾಜಿನ ಪ್ರಕಾರ 70% ಅಂದರೆ ಒಟ್ಟು 1,05,000 ಮತದಾರರಲ್ಲಿ 73,500 ವೋಟ್ಗಳು ನಿಖಿಲ್ ಕುಮಾರಸ್ವಾಮಿಗೆ ಬಿದ್ದಿರೋ ಚಾನ್ಸ್ ಇದೆ. ಜೊತೆಗೆ ಉಳಿದ 31,500 ಮತಗಳು CP ಯೋಗೇಶ್ವರ್ ಪಾಲಾಗಿವೆ. ಇದು ಕೂಡ ಒಕ್ಕಲಿಗರ ಮತಗಳು. ಅದಕ್ಕೆ ಕಾರಣ ಕೂಡ ಇದೆ. ಒಂದು, ಒಕ್ಕಲಿಗರ ನಾಯಕರಾದಂತಹ ದೇವೇಗೌಡರ ವರ್ಚಸ್ಸು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಒಂದೇ ಕುಟುಂಬದವರು. ಜೊತೆಗೆ ಒಕ್ಕಲಿಗರ ಕುಟುಂಬದ ಬಗ್ಗೆ ಇದೇ ಜಮೀರ್ ಅಸಡ್ಡೆಯ ಮಾತುಗಳನ್ನಾಡಿದ್ದು. ಒಂದು ಕಡೆ ಎಲ್ಲ ಒಕ್ಕಲಿಗರು ತಮ್ಮ ಕುಟುಂಬದ ಜೊತೆಗೆ ತಮ್ಮ ಜಾತಿಯ ಗೌರವವನ್ನು ಕಾಪಾಡಲಿಕ್ಕೆ ಭಾವನಾತ್ಮಕವಾಗಿ ಮತದಾರರು ವೋಟ್ ಮಾಡಿದ್ದು. ಇಲ್ಲಿ ಒಕ್ಕಲಿಗರ ನಾಯಕರು ಅನ್ನೋ ಒಂದೇ ಕಾರಣಕ್ಕೆ CP ಯೋಗೇಶ್ವರ್ ಕೂಡ ಒಕ್ಕಲಿಗರೇ. ಆದರೆ ಇಲ್ಲಿ ಯಾಕೆ ದೇವೇಗೌಡರ ಕುಟುಂಬಕ್ಕೆ ಇಷ್ಟೊಂದು 70% ಮತಗಳು ಬಿದ್ದಿವೆ ಅನ್ನೋದಕ್ಕೆ ಒಂದು ಕಾರಣ. ಇನ್ನೂ 40,000 ದಲಿತ ಮತದಾರರಿದ್ದಾರೆ ಅಂದಾಜಿನ ಪ್ರಕಾರ. ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ 55% ಮತಗಳು ಅಂದರೆ 22,000 ಮತಗಳು ನಿಖಿಲ್ ಕುಮಾರಸ್ವಾಮಿ ಪಾಲಾದರೆ CP ಯೋಗೇಶ್ವರ್ಗೆ 18,000 ಮತಗಳು ಬಿದ್ದಿವೆ ಎನ್ನಲಾಗ್ತವೆ. ಅದಕ್ಕೆ ಕಾರಣ ಕೂಡ ಇದೆ. ನೀರಾವರಿ ಯೋಜನೆಗಳು ಸೇರಿದಂತೆ ದಲಿತ ಮತದಾರರ ಜೊತೆ ನಿರಂತರವಾಗಿ ಸಂಪರ್ಕ ಸಾಧಿಸಿದ್ದು CP ಯೋಗೇಶ್ವರ್ಗೆ ಕನಿಷ್ಠ ಪಕ್ಷ 18,000 ವೋಟ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಸಫಲವಾಗಿವೆ. ಆದರೆ ಕೊನೆಯ ಗಳಿಗೆಯಲ್ಲಿ ದಲಿತ ಮತಗಳನ್ನು ಸೆಳೆಯುವಲ್ಲಿ ನಿಖಿಲ್ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಕಾರಣ ಕೂಡ ಇದೆ. ಒಂದು ಕಡೆ ಕಾರ್ಯಕರ್ತರ ಹಣದ ಹರಿವು ಕೆಲಸ ಮಾಡಿದೆ ಎನ್ನಲಾಗ್ತಾ ಇದೆ. ಅದೇನೇ ಇರಲಿ, ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ಇನ್ನು 30,000 ಅಲ್ಪಸಂಖ್ಯಾತ ಮತಗಳಿವೆ. ಅದರಲ್ಲಿ 70% CP ಯೋಗೇಶ್ವರ್ ಪಾಲಾಗಿವೆ. ಅಂದರೆ 30,000 ಅಲ್ಪಸಂಖ್ಯಾತ ಮತಗಳಲ್ಲಿ 21,000 ಮತಗಳು CP ಯೋಗೇಶ್ವರ್ ಪಾಲಾದರೆ ಕೇವಲ 9,000 ಮತಗಳು ನಿಖಿಲ್ ಕುಮಾರಸ್ವಾಮಿಗೆ ಬಿದ್ದಿವೆ ಎನ್ನಲಾಗ್ತಾ ಇದೆ. ಅದಕ್ಕೆ ಕಾರಣ ಕೂಡ ಇದೆ. ಯಾವಾಗಲೂ ಕೂಡ ಯಾವ ಕ್ಷೇತ್ರವಿರಲಿ, ಕರ್ನಾಟಕವನ್ನು ನಾವು ತೆಗೆದುಕೊಂಡಾಗ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ಗೆ ಫಿಕ್ಸ್ ಎನ್ನಲಾಗುತ್ತೆ. CP ಯೋಗೇಶ್ವರ್ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷದಲ್ಲಿ ನಿಂತಾಗಲೂ ಕೂಡ ಗೆಲ್ಲಿಸಿದ್ದಾರೆ. ಆದರೆ ಅವರು ಕಾಂಗ್ರೆಸ್ಗೆ ನಿಂತಿದ್ದಾರೆ ಅಂದರೆ ಅವರು BJP ಅಗೇನೆಸ್ಟ್ ಅಲ್ಪಸಂಖ್ಯಾತ ಮತಗಳಿರುತ್ತೆ. ಹಾಗಾಗಿಯೇ ನಿಖಿಲ್ ಕುಮಾರಸ್ವಾಮಿಯವರು ಚುನಾವಣಾ ಅಖಾಡಕ್ಕೆ ಇಳಿಬೇಕಾದ್ರೆ ಅಲ್ಪಸಂಖ್ಯಾತ ಮತಗಳನ್ನು ಮರೆತೇ ಚುನಾವಣೆಗೆ ನಿಂತಿದ್ದರು. ಆದರೂ ಕೂಡ ಎಲ್ಲೋ ಒಂದು ಕಡೆ ಹೆಚ್ಚು ಪಾಲು 70% CP ಯೋಗೇಶ್ವರ್ಗೆ ಅಂದರೆ 21,000 ಮತಗಳು ಬಿದ್ದರೆ 9,000 ಮತಗಳು ನಿಖಿಲ್ ಕುಮಾರಸ್ವಾಮಿಗೆ ಯಾಕೆ ಬಿದ್ದಿವೆ ಅಂದರೆ ರಸ್ತೆ ಬದಿಯ ವ್ಯಾಪಾರಿಗಳು ಜೊತೆಗೆ ಈ ಮುಸ್ಲಿಮರ ಕೆಲವು ಮುಖಂಡರುಗಳನ್ನು ಸೆಳೆದಿರೋದ್ರಿಂದ ಕನಿಷ್ಠ 9,000 ಅಂದಾಜು ಮತಗಳು ನಿಖಿಲ್ ಕುಮಾರಸ್ವಾಮಿಗೆ ಬಿದ್ದಿರೋ ಸಾಧ್ಯತೆ ಇದೆ. ಇನ್ನು ಕುರುಬರು, ಅದರಲ್ಲಿ 7,000 ವೋಟ್ಗಳಲ್ಲಿ ಅಂದಾಜು 4,000 CP ಯೋಗೇಶ್ವರ್ಗೆ ಬಿದ್ದಿದ್ರೆ ಇನ್ನು ಅಂದಾಜು 3,000 ವೋಟ್ಗಳು ನಿಖಿಲ್ ಕುಮಾರಸ್ವಾಮಿ ಪಾಲಾಗಿವೆ. ಇನ್ನು ಬೇರೆ ಮತದಾರರು, ಬೇರೆ ಜಾತಿಯ ಮತದಾರನ ಗಮನಿಸೋದಾದರೆ ಬೆಸ್ತರು ಇದ್ದಾರೆ ಚನ್ನಪಟ್ಟಣದಲ್ಲಿ, ತಿಗಳರಿದ್ದಾರೆ. ಅವರೆಲ್ಲರೂ ಕೂಡ ತಲಾ 10,000 ವೋಟ್ಗಳಿವೆ. ಬೆಸ್ತರು 10,000 ವೋಟ್ಗಳಿದ್ದರೆ ತಿಗಳರದು 10,000 ವೋಟ್ಗಳಿದೆ. ಒಟ್ಟು 20,000 ಮತಗಳಲ್ಲಿ
11,000 CP ಯೋಗೇಶ್ವರ್ಗೆ, ಜೊತೆಗೆ 9,000 ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಿದ್ದಿವೆ ಅನ್ನಲಾಗ್ತಾ ಇದೆ. ಸ್ನೇಹಿತರೆ, ಈ ಲಿಂಗಾಯತ, ಬ್ರಾಹ್ಮಣರು ಜೊತೆಗೆ ಇನ್ನಿತರ ಓಟುಗಳು ಸೇರಿ ಚನ್ನಪಟ್ಟಣದಲ್ಲಿ ಒಟ್ಟಾರೆಯಾಗಿ 25,000 ಮತಗಳಿವೆ. ಈ ಲಿಂಗಾಯತ, ಬ್ರಾಹ್ಮಣರು ಇನ್ನಿತರರು ಸೇರಿ ಒಟ್ಟಾರೆ 25,000 ಮತಗಳಲ್ಲಿ 65% ನಿಖಿಲ್ ಕುಮಾರಸ್ವಾಮಿಗೆ, ಅಂದರೆ 16,250 ಓಟುಗಳು ಬಿದ್ದಿದ್ದರೆ, ಉಳಿದ 35% ಅಂದರೆ 8,750 ಮತಗಳು CP ಯೋಗೇಶ್ವರ್ ಪಾಲಾಗಿವೆ. ಹೆಚ್ಚಾಗಿ ಲಿಂಗಾಯತರು ಅಂದರೆ ನಾವು ಗಮನಿಸೋದಾದರೆ ಪ್ರಚಾರ ಕಾರ್ಯದಲ್ಲಿ ಯಡಿಯೂರಪ್ಪನವರ ಕೆಲಸ, ಅವರ ವರ್ಚಸ್ಸು ಕೆಲಸ ಮಾಡಿದರೆ, ಬ್ರಾಹ್ಮಣರು ಹೆಚ್ಚಾಗಿ BJPಯ ಪರ ಇರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಇಲ್ಲಿ 65% ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಿದ್ದಿರೋ ಚಾನ್ಸ್ ಇದೆ. ಇಲ್ಲಿ ಒಟ್ಟು ಮತಗಳನ್ನು ನಾವು ಎಣಿಕೆ ಮಾಡಿ ನೋಡೋದಾದರೆ ಸ್ನೇಹಿತರೆ, ಈ ಎಲ್ಲ ಮತಗಳನ್ನು ಗಮನಿಸಿ ಹೇಳ್ತಾ ಇರೋದು, ಒಂದು ಒಕ್ಕಲಿಗರು, ದಲಿತರು, ಅಲ್ಪಸಂಖ್ಯಾತರು, ಜೊತೆಗೆ ಕುರುಬರು, ಲಿಂಗಾಯತರು, ತಿಗಳರು, ಇವರೆಲ್ಲರನ್ನ ಸೇರಿ ಮತ್ತು ಇತರ ಎಲ್ಲರನ್ನೂ ಸೇರಿ ಬ್ರಾಹ್ಮಣರು ಎಲ್ಲರನ್ನ ಒಟ್ಟಾರೆಯಾಗಿ ಸೇರಿ ನಿಖಿಲ್ ಕುಮಾರಸ್ವಾಮಿಗೆ ಒಟ್ಟು 1,32,750 ಮತಗಳು ಅಂದಾಜು ಬಿದ್ದಿರೋ ಸಾಧ್ಯತೆ ಇದೆ. CP ಯೋಗೇಶ್ವರ್ಗೆ ಒಟ್ಟು 94,250 ಮತಗಳು ಬಿದ್ದಿರೋ ಚಾನ್ಸ್ ಇದೆ. ಇವೆಲ್ಲವೂ ಕೂಡ ಸಮೀಕ್ಷೆಯ ಪ್ರಕಾರ ಮತ್ತು ಬೂತ್ ಮಟ್ಟದ ಸರ್ವೆಯ ಒಂದು ಅಂದಾಜಿನ ಪ್ರಕಾರ. ಅಂದರೆ ಒಟ್ಟು 38,500 ಮತಗಳ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಎನ್ನಲಾಗ್ತಾ ಇದೆ. ಈ ಟಾಕ್ ಶುರುವಾಗಿದ್ದೆ ಹೀಗೆ. ಎಲ್ಲಿ ಒಕ್ಕಲಿಗರ ಮತಗಳ ಒಂದು 70%, ಅರ್ಧಕ್ಕಿಂತ ಹೆಚ್ಚು ಪಟ್ಟು ನಿಖಿಲ್ ಕುಮಾರಸ್ವಾಮಿಗೆ ಬಿದ್ದು ಬಿಡ್ತು, ಅದಾದ ನಂತರ ದಲಿತರ ಓಟುಗಳನ್ನು ಮತ್ತು ಇತರೆ ಲಿಂಗಾಯತ, ಬ್ರಾಹ್ಮಣ ಇವೆಲ್ಲ ಓಟುಗಳನ್ನು ಸೆಳೆಯುವಲ್ಲಿ ಯಾವಾಗ ಈ ನಿಖಿಲ್ ಕುಮಾರಸ್ವಾಮಿ ಗೆದ್ದು ಬಿಟ್ಟರೋ ಆಗಲೇ CP ಯೋಗೇಶ್ವರ್ ನಾನು ಸೋತು ಬಿಟ್ಟೆ ಅಂತ ಉಲ್ಟಾ ಹೊಡಿಲಿಕ್ಕೆ ಶುರು ಮಾಡಿದರು. ಅದೇನೇ ಇರಲಿ ಸ್ನೇಹಿತರೆ, ಒಟ್ಟಾರೆಯಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದರೆ 38,500 ಮತಗಳ ಅಂತರದಿಂದ ಗೆಲ್ಲಬಹುದು ಎನ್ನಲಾಗ್ತಾ ಇದೆ. ಇನ್ನೊಂದು ಕಡೆ ಈ ಎಕ್ಸಿಟ್ ಪೋಲ್, ಪಿ ಮಾರ್ಕ್ ಎಕ್ಸಿಟ್ ಪೋಲ್ನ ಪ್ರಕಾರ ನಾನು ಹೇಳೋದಾದರೆ, ಎಕ್ಸಿಟ್ ಪೋಲ್ 3 ಕ್ಷೇತ್ರಗಳಲ್ಲಿ NDA ಹಾಗೂ 2ರಲ್ಲಿ NDA, 1ರಲ್ಲಿ ಕಾಂಗ್ರೆಸ್ ಗೆಲುವು ಕಾಣುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋ ಸ್ಪಷ್ಟತೆ ಇನ್ನೂ ಕೂಡ ಸಿಗದೇ ಇದ್ದರೂ ಕೂಡ ಚನ್ನಪಟ್ಟಣದಲ್ಲಿ ಮಾತ್ರ ಸೈನಿಕನಿಗೆ ಈಗಾಗಲೇ ಸೋಲಿನ ಭೀತಿ ಶುರುವಾಗಿರೋದು. ಒಂದು ವೇಳೆ ನಾನು ಸೋತ್ರೆ ಅದಕ್ಕೆ ಜಮೀರ್ ಅಹಮದೇ ಕಾರಣ ಅಂತ ಕೂಡ CP ಯೋಗೇಶ್ವರ್ ಹೇಳಿರೋದು. ಜೊತೆಗೆ ಮತದಾನ ನಡೆದಾಗಲಿಂದಲೂ ಕೂಡ ಒಂದು ಕಡೆಯೂ ನಿಲ್ಲದೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಯೋಗೇಶ್ವರ್. ಜೊತೆಗೆ ಅವ್ರ ಮುಖದಲ್ಲಿ ಸ್ವಲ್ಪ ಮಂಕಾದಂತಹ ಮನಸ್ಥಿತಿಯು ಕೂಡ ಎದ್ದು ಕಾಣ್ತಾ ಇರೋದು. ಸ್ನೇಹಿತರೆ, ನವೆಂಬರ್ 23ರಂದು ಚುನಾವಣಾ ಫಲಿತಾಂಶ ಹೊರಬೀಳುತ್ತೆ. ಅದಕ್ಕೂ ಮುನ್ನ ಪಿ ಮಾರ್ಕ್ ಎಕ್ಸ್ ಪೋಲ್ ಪ್ರಕಾರ ಶಿಗ್ಗಾವಿಲಿ NDA ಅಭ್ಯರ್ಥಿ ಭರತ್ ಬೊಮ್ಮಾಯಿ ಮುನ್ನಡೆ ಕಾಯ್ದುಕೊಂಡಿದ್ದರೆ, ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಇನ್ನು ಚನ್ನಪಟ್ಟಣ ನಾನು ಹೇಳಿದಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಬಹುದು ಎನ್ನಲಾಗ್ತಾ ಇದೆ. ನೋಡೋಣ, ಇನ್ನು ಕೇವಲ ಒಂದೇ ದಿನ ಬಾಕಿ ಇರೋದು, ಕ್ಷಣಗಣನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿ ಕ್ಷಣವೂ ಅಷ್ಟು ರೋಚಕತೆಯನ್ನು, ಅಷ್ಟು ಕುತೂಹಲವನ್ನು ಮೂಡಿಸಿರೋದ್ರಿಂದ ಚುನಾವಣಾ ಫಲಿತಾಂಶ ಏನಾಗುತ್ತೆ ನಾವೆಲ್ಲರೂ ಕೂಡ ಕಾದು ನೋಡೋಣ. ಈ ಒಂದು ಚುನಾವಣೋತ್ತರ, ಈ ಮತದಾನೋತ್ತರ ಸಮೀಕ್ಷೆಗಳು ಎಷ್ಟು ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ನಿರೀಕ್ಷೆ ಮಾಡೋಣ ಅಂತ ಹೇಳ್ತಾ ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರ್ನುಡಿ. ಧನ್ಯವಾದ.